ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ವಿಧವಿಧವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಸಾರುಗಳು ಅಥವಾ ರಸಮ್ಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಈ ಎಲ್ಲ ಸಾರುಗಳು ನೀವು ರೈಸ್ ಜೊತೆ ತಿನ್ನಾಕ ಅಥವಾ ಹಂಗೆ ಘಟ ಅಂತೇಳಿ ಕುಡಿಬೋದು ರೀ. ಅಷ್ಟು ಮಸ್ತಾಗಿರ್ತಾವು, ಅತಿ ಸುಲಭ ಅಂದಾಗ್ರಿ ಮತ್ತು ಕಡಿಮೆ ಸಮಯ ಒಳಗೆ ಮಾಡ್ಕೊಳ್ಳುವಂಥವ್ರು ಇದಾವ್ರಿ ಎಲ್ಲನೂ. ಅದಕ್ಕೆ ಹೆಂಗಂತೇಳಿ ನೋಡಕ್ರಿ, ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡೋದು ಮರಿಬೇಡ್ರಿ. ನೋಡಿ, ಮೊದಲೇದಾಗಿ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಟೊಮ್ಯಾಟೊ ಸಾರಿ. ಒಂದು ಟೊಮ್ಯಾಟೊ ಇದರ ಸಾಕು ಮಾಡ್ಕೊಳ್ವಂಥದ್ರಿ. ಅದನ್ನೇ ಹೆಂಗಂತ ನೋಡೋದು ಆದ್ರೆ ರೀ, ನೋಡಿ ಒಂದು ಟೊಮ್ಯಾಟೋನ ಅರ್ಧ ದಮ್ ಕಟ್ ಮಾಡಿರಿ, ಅರ್ಧ ಸಣ್ಣ ಹಿಂಗೆ ಕಟ್ ಮಾಡಿ ಇಟ್ಕೊರಿ. ಒಂದು ಪಾಂಡಾಗ ಎಣ್ಣೆಕಾಯಿ ಹಾಕಿಟ್ಟು ಜೀರಿಗೆ ಹಾಕಿ ಕಾಳು ಮೆಣಸು ಧನಿಯಾ ಕಾಳು ಹಂಗೆ ಕೆಂಪು ಮೆಣಸಿಕಾಯಿ ರೀ ಒಂದಿಲ್ಲ ಎರಡು ಹಾಕಿರಿ. ಒಂದೀಟು ಕೊಬ್ಬರಿ ಪುಡಿ ಹಾಕಿ ಅರ್ಧ ಟೊಮ್ಯಾಟೋನ ಇಲ್ಲಿ ಹಾಕಿ ಚಂದಂಗೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ ನಂತರ ಕೊತ್ತಂಬರಿ ಕೆಂಪು ಖಾರದ ಪುಡಿಯನ್ನು ಹಾಕಿ ಗಾರ್ರ ಅನ್ಸ್ಕೊಂಡು ತೊಗೊಂಡು ಬರ್ರಿ. ಇನ್ನು ಒಂದು ಪಾತ್ರದಾಗ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಟೊಮೆಟೊ ಕಟ್ ಮಾಡ್ಕೊಂಡಂಥದ್ದು ಹಾಕಿ ಉಪ್ಪು ಹಂಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದೇಗೇನೇನು ರುಬ್ಬಿದ್ರಲ್ಲ ಅದನ್ನು ತೊಗೊಂಡು ಬಂದು ಹಾಕಿ ಚೆಂದಂಗೆ ಇದನ್ನು ಮಿಕ್ಸ್ ಕೊಟ್ಟ ಸ್ವಲ್ಪ ಅದಕ್ಕೆ ಹುಣಸೆಹಣ್ಣಿನ ರಸನ ಹಾಕಿ ಕರೆಕ್ಟಾಗಿ ಮತ್ತೊಮ್ಮೆ ಕೂಡಿಸ್ರಿ. ಅದಾದ ನಂತರ ಈಗ ಇದಕ್ಕೊಂದಿಟ್ಟು ನೀರನ್ನು ಮಿಕ್ಸರ್ ಜಾರ್ದ ನೀರು ಹಾಕಿ ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಬೆಲ್ಲ ಮತ್ತೊಂದಿಟ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಕೂಡಿಸಿ ನೀವು ಕುದಿಸಿದ್ರಿ ಅಂತಂದ್ರೆ ಭಾಳ ಸಿಂಪಲ್ ಆಗಿರುವಂತಹ ಈ ಒಂದು ಟೊಮ್ಯಾಟೊ ತಿಳಿಸಾರು ಸಿಂಪಲ್ಲಾಗಿ ತಯಾರಾಗ್ತದೆ ರೀ. ನೋಡಿ, ಹಿಂಗೆ ಒಂದು 2-3 ಕುದಿ ಬಂದಾದ್ಮೇಲೆ ಲಾಸ್ಟಿಗೆ ಅದನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಬಂದ್ ಮಾಡಿಬಿಡ್ರಿ. ಭಾಳ ಮಸ್ತಾಗಿ ತಯಾರಾಗ್ತದೆ ರೀ. ಇನ್ನು ನಾವು ಮುಂದಿನ ಸಾಂಬಾರು ಅಥವಾ ಸಾರು ಕಡೆ ಹೋಗೋಣ ಬರ್ರಿ. ನೋಡಿ, ಈ ಒಂದು ಟೊಮ್ಯಾಟೊ ಸಾರನು ಅಷ್ಟೇ ಸುಲಭವಾಗಿರುವಂಥದ್ರಿ ಮತ್ತು ಭಾಳ ರುಚಿಯಾಗಿರುವಂಥದ್ದು ರೀ. ಇದನ್ನು ಹೆಂಗೆ ಮಾಡೋದು ಅಂತಂದ್ರೆ, ಒಂದು 4 ಟೊಮೆಟೊನ್ನ ನೀವು ತುಂಬ ತೆಗೆದು ಚಂದಂಗೆ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದರೊಳಗೆ ಹಾಕಿ ಟೊಮೆಟೊನ್ನ ಕುದಿಯಕ್ಕೆ ಬಿಟ್ಟು ಬಿಡ್ರಿ. ಚಲೋ ಹೊತ್ನಾಗೆ ಕುದಿಲಿ. ಅದ್ರ ಮ್ಯಾಗಿನ ಸಿಪ್ಪೆ ಏನೈತ್ರಿ ಅದು ಪೂರ್ತಿಯಾಗಿ ಸಪ್ರೇಟ್ ಆಗಬೇಕು. ಹಂಗೆ ಅಲ್ಲಿ ತನಕ ಹಣ್ಣಂಗೆ ಕುದಿಬೇಕು. ಅದಾದ ನಂತರ ಒಂದು ಪಾಂಡಾಗ ಎಣ್ಣೆಕಾಯಿ ಕೆಟ್ಟ ಅದ್ರಾಗ ಸ್ವಲ್ಪ ಅಂದ್ರೆ 1/4 ಟೀ ಸ್ಪೂನಷ್ಟು ಮೆಂತೆಕಾಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸುಗಳನ್ನ ಹಾಕಿರಿ. ಹಂಗೆ ಸ್ವಲ್ಪ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿರಿ. ಒಂದು ಇವು ಚಂದಂಗೆ ರೋಸ್ಟ್ ಆದ್ಮೇಲೆ ಅದಕ್ಕೆ ಧನಿಯಾ ಕಾಳನ್ನು ಹಾಕಿರಿ. ಒಂದು 2-3 ಈ ಒಣಾವ್ ಕೆಂಪು ಮೆಣಸಿಕಾಯನ್ನು ಹಾಕಿರಿ. ಬ್ಯಾಡಗಿ ಮೆಣಸರು ಹಾಕಿರಿ, ಯಾವ್ದು ಬೇಕಾದ ಹಾಕಿರಿ. ಅದಾದ ನಂತರ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಹಾಕಿ ಇದನ್ನೆಲ್ಲನೂ ನಾವು ಹುರಿನು ಕಡಿಮೆ ಎಣ್ಣೆ ಒಳಗೆ ಚಲೋ ತಂಗಿ ಹುರಿರಿ. ಸ್ವಲ್ಪ ಕೊತ್ತಂಬರಿ ಇರ್ತೈತೆ ದಂಟು ಸಮೇತ ಹಾಕಿರಿ. ಚಲೋ ಹೊತ್ನಂಗೆ ಆಗ್ತೈತಿ. ಭಾಳ ಸಿಂಪಲ್ಲಾಗಿ ಈ ಒಂದು ಸಾರು ಆಗ್ತೈತೆ ರೀ. ಆದ್ರೆ ಅಷ್ಟೇ ರುಚಿಯಾಗಿರ್ತೈತೆ ಅಂತ ನಿಮಗೆ ಹೇಳಿದ್ದೀನಿ ನಾ. ಹಂಗೆ ಗಟ್ಟ ಅಂತ ಕುಡಿಬೇಕು ಅನಿಸ್ತೈತೆ. ಹಂಗೆ ಆಗ್ತೈತೆ ನೋಡಕ್ರಿ. ಈಗ ಈ ಕುದಿಸಿದಂಥ ಟೊಮ್ಯಾಟೊನಿದ್ದು ನೋಡ್ರಿ, ಅದರ ಸಿಪ್ಪಿಯನ್ನು ತೆಗೆದು ಅದರಾಗ ಇನ್ನೊಂದಿಷ್ಟು ನೀರನ್ನು ಹಾಕಿ ಅದನ್ನು ನೀವು ಅಲ್ಲೇ ಕಿವುಚಿ ತಕ್ಕೊಳ್ಬೇಕಾಕೈತಿ ರೀ. ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ಈಗ ಉಳ್ದೇಗೆ ಏನೇನು ರೋಸ್ಟ್ ಮಾಡಿದ್ರಲ್ಲ ಅದನ್ನೆಲ್ಲ ತೊಗೊಂಬಂದು ಹಾಕಿ ಅದನ್ನು ನೀವು ಪುಡಿ ಮಾಡಿ ತೊಗೊಂಬರ್ಬೇಕಾಕೈತಿ ರೀ. ಹಿಂಗೆ ಸಿಂಪಲ್ಲಾಗಿ ಪೂರ್ತಿ ಸಣ್ಣಗೆ ಮಾಡಿರಿ, ಚಲೋನ ಆಗ್ತೈತಿ. ಈ ಒಂದು ಪುಡಿಯನ್ನು ನೀವು ತೆಗೆದು ಇಟ್ಕೋಬೋದು. ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ರೀ. ಆಮೇಲೆ ಎಲ್ಲ ಪುಡಿಯನ್ನು ನಾವು ಆ ಟೊಮೆಟೊ ಏನು ಕಿವುಚಿಟ್ಟಿದೆ ನೋಡಿರಿ ಚಂದಂಗೆ ಕಲಿಸಿ ಅದನ್ನು ಅದ್ರಾಗ ಸೇರಿಸಿ ಸ್ವಲ್ಪ ಬೆಲ್ಲ ಹಣ್ಣು ಹಾಕೋಣ ರೀ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಹಾಕಿರಿ. ಅದರ ಜೊತೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಿರ್ತಿರಲ್ಲ ಆ ಹುಣಸೆಹಣ್ಣು ನೀರನ್ನು ನಾವಿಲ್ಲಿ ಸೇರಿಸ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ನೋಡಿ, ಈ ಒಂದು ಮಸ್ತಾಗಿರುವಂಥ ಸಾರು ಇಟ್ಟು ಮಿಕ್ಸ್ ಕೊಟ್ರಿ ಅಂತಂದ್ರೆ ಇದಕ್ಕೆ ಏನೂ ಇಲ್ಲರಿ, ಒಂದು ಸ್ವಲ್ಪ ಇನ್ನು ಕುದೀತು ಅಂತಂದ್ರೆ ಭಾಳ ಮಸ್ತಾಗಿದ್ರ ಫ್ಲೇವರ್ ಎಲ್ಲ ಕಡೆ ಬಿಟ್ಕೊಳ್ತೈತಿ. ಭಾಳ ಚಂದಂಗೆ ತಯಾರಾಗ್ತೈತಿ ರೀ. ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿರಿ, ಮರೆಯಕ್ಕೆ ಹೋಗ್ಬಿಟ್ಟು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಂದಂಗೆ ಕುದಿಸ್ತೀರಿ. ಇದನ್ನು ಇಷ್ಟ ನೀವು ಮಾಡ್ಕೊಳ್ಬೋದು ರೀ. ಆದರೆ ಇನ್ನಷ್ಟು ರುಚಿ ನಿಮಗೆ ಬರಬೇಕು ಅಂತಂದ್ರೆ ಭಾಳಷ್ಟು ಬೆಳ್ಳುಳ್ಳಿ ಹೆಸರು ತೊಗೊರಿ. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ತಿಂತಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಆಮೇಲೆ ಒಂದು ಪಾನ್ಯಾಗ ಸ್ವಲ್ಪ ಎಣ್ಣೆಕಾಯಿ ಆದ್ಮೇಲೆ ಸಾಸಿವೆ ಹಾಕಿರಿ. ಸಾಸಿವೆ ಆದಮೇಲೆ ಒಂದಿಟ್ಟು ಹಿಂಗನ್ನು ಹಾಕಿ 1-2 ಒಣ ಕೆಂಪು ಮೆಣಸು ಸ್ವಲ್ಪ ಕರಿಬೇವನ್ನು ಹಾಕಿ ನೀವು ಇದೇ ಎಣ್ಣೆ ಒಳಗೆ ಆ ಬೆಳ್ಳುಳ್ಳಿನೂ ಸೇರಿಸಿ ಫ್ರೈ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಇದೊಂದು ಖಡಕ್ಕಾಗಿರುವಂತಹ ಒಗ್ಗರಣೆ ಚರಕ್ ಅನ್ಬೇಕ್ರಿ. ಹಂಗೆ ಹಾಕಿ ನೀವು ಇದನ್ನೇನು ಮಾಡಿರಿ, ಆ ಒಂದು ಟೊಮ್ಯಾಟೊ ಸಾರು ಏನು ಮಾಡಿದ್ರಲ್ಲ ಅದ್ರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಭಾಳ ಚಲೋ ಆಗ್ತೈತೆ ರೀ. ಭಾಳ ಚಲೋ ಆಗ್ತೈತೆ ರೀ, ಕರೆ ಹೇಳತ್ತೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು 2ನೇ ರೀತಿಯ ಸಾರನೂ ತಯಾರಾಗ್ತೈತೆ ರೀ. ಇದನ್ನು ಸಹ ನೀವು ಮಾಡ್ಕೊಳ್ಬೋದು ರೀ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೆ ಮತ್ತೊಂದು ಮಸ್ತಾಗಿರುವಂತಹ ಟೊಮ್ಯಾಟೊ ತಿಳಿಸಾರು. ಟೊಮ್ಯಾಟೊ ಸಾರುಗಳನ್ನ ನಾವು ಯಾಕೆ ತೋರ್ಸಾಕತ್ತೀವಿ ಅಂತಂದ್ರೆ ಇವು ಕಡಿಮೆ ಸಮಯವಾಗಿ ಮಾಡ್ಕೊಳ್ಳುವಂಥವು ರೀ. ಮತ್ತು ನಿಮಗೆ ಯಾವಾಗ ಅರ್ಜೆಂಟ್ ಇದ್ದಾಗ ಪಟ್ನ ಮಾಡ್ಕೊಳ್ಬೋದು. ಈ 1-2 ಟೊಮ್ಯಾಟೋನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಸಹ ನಾವು ನೀರೊಳಗೆ ಹಾಕಿ ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ ಚಂದಂಗೆ ಕುದಿಯಾಕ ಬಿಡ್ನು. ಏಕದಮ್ ಪದ್ಧತಿಯಾಗಿ ಅವು ಕುದಿಲಿ ಅಲ್ಲಿ ತನಕ ನೀವು ಅದನ್ನು ಬಿಟ್ಬಿಡ್ರಿ. ಏನು ಮಾಡೋಕೆ ಹೋಗ್ಬೇಡ್ರಿ.
ಒಂದು ಮಣ್ಣಾಗ ಸ್ವಲ್ಪ ಮೆಂತೆ, ಸ್ವಲ್ಪ ನಾವೇನು ಮಾಡೋಣಪ್ಪ ಅಂತಂದ್ರೆ ಕಾಳು ಮೆಣಸು, ಜೀರಿಗೆ ಇವೆಲ್ಲವನ್ನ ಹಾಕೋಣ, ಧನಿಯಾ ಕಾಳನ್ನ ಹಾಕೋಣ ರೀ. ತಿದ್ರಿ ಎಲ್ಲ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕ್ಬೋದು, ಅರ್ಧ ಅರ್ಧ ಹಾಕ್ಬೋದು. ನೀವು ಎಷ್ಟು ಮಾಡತ್ತಿರ್ತೀರಿ ನೋಡ್ಕೊಂಡು ಅಷ್ಟು ಹಾಕಿ ಚಂದಂಗೆ ಅದನ್ನ ಏನು ಮಾಡಿರಿ, ಸ್ವಲ್ಪ ಅದರ ಮೆಂತೆ ಕಡಿಮೆ ಹಾಕಿರಿ, ನೆನಪಿಟ್ಕೊರಿ. ಮತ್ತು ಅದನ್ನ ಜಾಸ್ತಿ ಆಗಿದ್ದಿರಿ ಇವನ್ನ ಹುರಿರಿ, ಅಂದ್ರೆ ರೋಸ್ಟ್ ಮಾಡಿ ನಾವು ಒಂದು ಮಿಕ್ಸರ್ ಜಾರ್ದಾಗ ಅವನ್ನ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಡು ಬರೋಣ. ತೀತ್ರಿ ಅಂದ್ರೆ ಪೌಡ್ರ್ ಆಗ್ಬೇಕ್ರಿ, ಪೂರ್ತಿ ಸಣ್ಣಂಗೆ ಆಗಿದ್ರೆ ಭಾಳ ಚಲೋ, ಮಸಾಲೆ ಮಸ್ತಾಗಿರ್ತೈತಿ. ಈಗ ಆ ಒಂದು ಏನು ಟೊಮ್ಯಾಟೊ ಕುದಿಸಿದ್ದೀನೋ ಅದರ ಸಿಪ್ಪೆಯನ್ನು ತಕ್ಕೊಳ್ಬೇಕಾಕೈತಿ ರೀ. ತೆಗೀರಿ, ಸಿಪ್ಪೆಯನ್ನು ತೆಗೆದು ಉಳಿದ ಟೊಮೆಟೊನ ನೀವು ನೋಡಿ ಇದನ್ನು ಮಿಕ್ಸರ್ ಜಾರ್ದಾಗ ಹಾಕಿರಿ. ಟೊಮ್ಯಾಟೋನ ತೊಗೊಂಡು ಅದ್ರ ಜೊತೆ ಸ್ವಲ್ಪ ಬೀಟ್ರೂಟನ್ನು ಹಾಕಿರಿ. ಇನ್ನು ಕೆಂಪಾಗಿ ಭಾಳ ಚಲೋತ್ನಂಗೆ ಆಗಿ ಬರ್ತೈತೆ ರೀ. ಬೀಟ್ರೂಟನ್ನು ಸ್ವಲ್ಪ ಹಾಕಿ ಅದ್ರ ಜೊತೆ ನೀರನ್ನು ನಾವು ಸೇರಿಸಿ ಇದನ್ನು ಗೆರ್ರ ಅಂಥೇಳಿ ಅನ್ಸ್ಕೊಂಡು ಬಂದರೆ ಈ ರೀತಿಯಾಗಿ ಕೆಂಪಾಗಿ ತಯಾರಾಗಬೇಕ್ರಿ. ಅದ್ರ ಜೊತೆ ಈಗ ಇದೇಗೇನು ಟೊಮೆಟೊ ಕುದಿಸಿದ ನೀರಿದ್ರಲ್ಲ ಅದರೊಳಗೆ ಇದನ್ನು ಸಹ ಹಾಕೋನು, ಸ್ವಲ್ಪ ಎಡ್ಬೇಕು ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿನು. ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಾದ ನಂತರ ಧನಿಯಾ ಪುಡಿ, ಹಂಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಕೊಡಿರಿ. ತೀದ್ರಿ ಈ ರೀತಿ ಮಿಕ್ಸ್ ಕೊಟ್ಟಾದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿರಿ, ಅದ್ರ ಜೊತೆ ಸ್ವಲ್ಪ ಶುಂಠಿಯನ್ನು ಹಾಕಿರಿ. ಅದಾದ ನಂತರ ಈಗ ಇದಕ್ಕೊಂದು ಈಟ ನೀರನ್ನು ನಾವು ಸೇರಿಸಿ ಇದನ್ನು ಸಹ ಅಷ್ಟೇ ಚಂದಂಗೆ ರುಬ್ಕೊಂಡು ಬರೋಣ. ಈ ಒಂದು ಸಾರು ಸ್ವಲ್ಪ ಸ್ಪೆಷಲ್ ಆಗ್ತೈತೆ ರೀ. ನಿಮಗೆ ಉಳಿದಿದ್ದು ಎದ್ದಕ್ಕಿಂತ ಸ್ವಲ್ಪ ಟೈಮ್ ತೊಗೊಳಂಗೆ ಅನಿಸ್ತೈತೆ ರೀ, ಆದರೆ ಚಲೋ ಆಗ್ತೈತೆ ರೀ. ಯಾವಾಗ್ರೆ ಒಮ್ಮೆ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಈ ಒಂದು ಏನು ತೆಂಗಿನಕಾಯಿಯನ್ನು ನಾವು ರುಬ್ಕೊಂಡು ಬಂದಿದ್ರಲ್ಲ ಅದರ ಹಾಲನ್ನು ನಾವು ತಕ್ಕೊಳಕತ್ತೀವಿ ರೀ. ತಿದ್ರಿ ಈ ರೀತಿಯಾಗಿ ಶುಂಠಿ ಹಾಕಿರ್ತೀವಿ, ಅದೊಂದು ಫ್ಲೇವರು ಇರ್ತೈತಿ. ಆ ಹಾಲನ್ನು ತಕ್ಕೋರಿ. ಈ ಒಂದು ತೆಂಗಿನ ಹಾಲನ್ನು ನೀವು ತಕ್ಕೊಂಡಾದ ನಂತರ ಈಗ ಈ ಕುದಿಸಕ್ಕೆ ಇಟ್ಟಿದ್ದೇವ್ರಿ ಉಳಿದಿದ್ದೆಲ್ಲನ ಅದರೊಳಗೆ ಈ ಹಾಲನ್ನು ಹಾಕಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡೋಣ. ನೀವು ಯಾವಾಗೂ ಮಾಡಿಲ್ಲ ಅಂತಂದರೆ ಈ ರೀತಿ ಒಂದು ಸಲ ರೀ ತಪ್ಪಲಾರ್ದ ಒಮ್ಮೆ ಮಾಡಿ ನೋಡಿರಿ. ಯಾಕಂತಂದ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ರುಚಿನೂ ಅಷ್ಟೇ ಚಲೋ ಇರ್ತೈತೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕುದಿಯಾಕ್ಬಿಡ್ರಿ. ಸ್ವಲ್ಪ ಸಮಾಧಾನಲೆ ಕುದಿಲ್ರಿ, ಅದು ಸಣ್ಣ ಉರಿ ಒಳಗಿಟ್ಟು ಕುದಿಸಿರಿ ನಡಿತೈತಿ, ಆದ್ರೆ ಭಾಳ ಚಲೋ ಆಗ್ತೈತೆ ರೀ. ನೋಡಿ ಇದಕ್ಕೂ ಒಂದು ಒಗ್ಗರಣೆ ಕೊಡಬೇಕು ಅಂತಂದ್ರೆ ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆ ಕಾದಾದ ನಂತರ ನೀವು ಅದಕ್ಕೆ ಸಾಸಿವೆಯನ್ನು ಸಾಸಿವೆ ಚಟ್ಪಟ ಕತ್ತಿದ್ದು ಅಂತಂದ್ರೆ ಹಿಂಗನ್ನು ಹಾಕಿರಿ, ಸ್ವಲ್ಪ ಕರಿಬೇವನ್ನು ಹಾಕಿದಾದ ನಂತರ ಅದನ್ನು ಮಿಕ್ಸ್ ಕೊಡಿ. ನೋಡಿ ಸ್ವಲ್ಪ ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಒಗ್ಗರಣೆ ಈ ಒಂದು ಟೊಮ್ಯಾಟೊ ಸಾರಿ ಕೊಟ್ಬಿಡ್ರಿ. ಭಾಳ ಚಲೋತ್ನಾಗಿ ತಯಾರಾಗ್ತೈತಿ. ಆಮೇಲೆ ಇದನ್ನು ಸಹ ಮಿಕ್ಸ್ ಮಾಡಿ ನೀವು ಅನ್ನ ಅಥವಾ ಹಂಗನೂ ಕುಡಿಬೋದು ರೀ. ಭಾಳ ಚಲೋ ಇರ್ತೈತೆ ರೀ. ಅನ್ನದ ಜೊತೆ ತಿನ್ನಕಂತರೂ ಇನ್ನೂ ಅಗದಿ ಪದ್ದ ಸಿರಿಯಾಗಿರ್ತೈತೆ ರೀ. ಇದಕ್ಕೊಂದೀಟ ಬೆಲ್ಲ ನೋಡ್ಕೊಂಡು ಹಾಕಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ನಾವೀಗ ಬೆಲ್ಲ ಹುಣಸೆಹಣ್ಣಿನ ರಸ ಅದು ಇರ್ತೈತಿಲ್ಲ ಅವೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾವೆ ರೀ. ಯಾಕಂತಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ. ಅಂದ್ರೆ ಈ ರೀತಿ ಒಂದು ಸಾರು ಸಿಂಪಲ್ಲಾಗಿ ಆಗ್ತೈತೆ ರೀ. ಇನ್ನು ಇನ್ನೊಂದು ಸಾರು ಭಾಳ ಚಲೋತ್ನಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥ ಸಾರು ರೀ. ಇದನ್ನು ನೀವು ಮಾಡ್ಕೊಳ್ಬೋದು ರೀ. ಇದು ಎಷ್ಟು ಮಸ್ತ್ ಆಕೈತಿ ಅಂಥೇಳಿ ನಿಮಗೆ ಮಾಡಿದ ಮೇಲೆ ನನಗೆ ಗೊತ್ತಾಗ್ತೈತಿ ರೀ. ನೋಡಿ ಈ ಒಂದು ಸಾರಿಗೆ ಏನು ಮಾಡಿರಿ ಅಂತಂದ್ರೆ ನಾವಿಲ್ಲಿ 1/3 ಕಪ್ ಅಷ್ಟು ಈ ಒಂದು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀವಿ. ಅವನ್ನ ಅರ್ಧ ಕಪ್ ತೊಗೋಬೋದು ರೀ. ಅದ್ರಾಗ ಬಿಸಿನೀರನ್ನು ಹಾಕಿರಿ, ಸ್ವಲ್ಪ ಮ್ಯಾಲೆ ಮುಳುಗೋಟ. ಅದ್ರ ಜೊತೆ ಒಂದು ಅರಿಶಿನ ಪುಡಿಯನ್ನು ಹಾಕಿರಿ. ಅರಿಶಿನ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದೀಟ ಎಣ್ಣೆ ಬಿಡணும், ಇದರಿಂದ ಜಲ್ದಿ ಕುದಿತಾವು. ಅದಾದ ನಂತರ ಈ ಒಂದು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 ಇದನ್ನು ಚೀಟಿ ಹೊಡಿಸಿ ತೊಗೊಂಬರ್ರಿ. ನೋಡಿ ಬೇಳೆ ಬರಬ್ಬರಿಯಾಗಿ ಕುದ್ದಾವು. ಅದ್ರಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಣ. ಒಂದೇ ಕಡೆಗಳು ತೊಗೊಂಡು ಅಥವಾ ಬಿಟ್ಟರೆ ತೊಗೊಂಡ ಚಂದಂಗೆ ಅದನ್ನು ಬೀಟ್ ಮಾಡೋಣ. ಈಗ ನಮ್ಮ ಪದ್ಧತಿ ಸರಿಯಾಗಿ ಬೇಳೆ ಕುದ್ದಾವು ಅಂತೇಳಿ ನಿಮಗೆ ನೋಡಿದ ಕೂಡಲೇ ಗೊತ್ತಾಗತ್ತೈತೆ ರೀ. ಇನ್ನು ಒಂದು ಪಾಂಡ್ಯಾಗ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಅಂದ್ರೆ ಒಂದು ಈಟು ಎಣ್ಣೆ ಹಾಕಿಟ್ಟು ಅದರೊಳಗೆ ಈ ಮೆಂತೆಕಾಳು, ಆಮೇಲೆ ಕಾಳು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕಿ ಚೆನ್ನಾಗಿ ಹುರಿ, ಅಂದ್ರೆ ಮಿಕ್ಸ್ ಮಾಡಿರಿ. ಎಣ್ಣೆ ಒಳಗನ ಫ್ರೈ ಆಗಿಲ್ರಿ ಅವು. ಅದರ ಜೊತೆ ಮುಂದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ನಾವಿಲ್ಲಿ ಸೇರಿಸಿದ್ದೇವೆ. ಅದರ ಜೊತೆ ಈ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವನ್ನು ಹಾಕಿದ್ದೇವೆ ರೀ. ಹಂಗೆ ಹಸಿಮೆಣಸು ಎಷ್ಟು ಬೇಕು ನೋಡ್ಕೊಂಡು ಅಷ್ಟೇ ಹಾಕಿದ್ದೇವೆ ರೀ. ಯಾಕಂತಂದ್ರೆ ಭಾಳ ಖಾರ ಆದ್ರೆ ಚಲೋ ಆಗೋದಿಲ್ಲ, ಆಮೇಲೆ ಬರಬ್ಬರಿ ಆಗೋದು ಇಲ್ಲರಿ. ಅದು ಗೊತ್ತಾದ್ರಿ ನಿಮಗೆ. ಈಗ ನೆಕ್ಸ್ಟ್ ನೋಡ್ಕೊಂಡು ಹಾಕಿರಿ. ಅಷ್ಟಾದ ನಂತರ ಅವನು ಹುರಿರಿ. ಅದ್ರ ಜೊತೆ ತೆಂಗಿನಕಾಯಿಯನ್ನು ಹಾಕಿರಿ. ತೆಂಗಿನಕಾಯಿ ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಅದು ಬ್ಯಾಲೆನ್ಸ್ ಆಗ್ತೈತೆ. ಆಮೇಲೆ ಇಲ್ಲಿ ಒಂದಿಟ ಶುಂಠಿಯನ್ನು ನಾವು ಸೇರಿಸಿದ್ದೀವಿ. ಬೆಳ್ಳುಳ್ಳಿ ಹೆಸರು 1-2 ಸೇರಿಸಿದ್ದೀವಿ. ಅವನ್ನ ಇದೇ ಎಣ್ಣೆ ಒಳಗಣ ಫ್ರೈ ಮಾಡಿ ಇವನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದಾದ್ಮೇಲೆ ರೀ ಮತ್ತೇನು ಮಾಡೋದ್ರಿ, ಚಂದಂಗೆ ಒಂದು ಈಟು ನೀರನ್ನು ಹಾಕಿರಿ, ಗಿರ್ರ ಅನ್ಸ್ಕೊಂಡು ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ರಿ. ನೋಡಿ ಇನ್ನು ಎದ್ರಾಗ ಮಾಡ್ತಾಯಿರ್ತಿರಲ್ಲ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಕಾದಾದ ನಂತರ ಒಂದು ಈಟ ಸಾಸಿವೆಯನ್ನು ಹಾಕಿರಿ. ಸಾಸಿವೆ ಆದ ನಂತರ ಹಿಂಗನ್ನು ಸೇರಿಸ್ರಿ. ಹಿಂಗಾದ ನಂತರ ಬೆಳ್ಳುಳ್ಳಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿರಿ. ಕಟ್ ಮಾಡಿರುವಂತಹ ಶುಂಠಿಯನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿರಿ. ಹಾಕಿದ ನಂತರ ಎಣ್ಣೆ ಒಳಗೆ ಇವನ್ನೆಲ್ಲನೂ ಚಲೋತ್ನಂಗೆ ಫ್ರೈ ಮಾಡಿ
ಅದ್ರ ಜೊತೆ ನೀವಿಲ್ಲಿ ಏನು ಮಾಡಿರಿ ಅಂತಂದ್ರೆ ಒಂದಿಟ್ಟು ಟೊಮ್ಯಾಟೋನ ಕಟ್ ಮಾಡಿರ್ತದ್ರಿ, ಆ ಟೊಮ್ಯಾಟೋನ ಹಾಕಿರಿ. ಹಾಕಿ ಇವನ್ನೆಲ್ಲನೂ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಒಂದಿಟ್ಟು ಉಪ್ಪನ್ನು ಹಾಕಿರಿ. ಇದರಿಂದ ಟೊಮ್ಯಾಟೊ ಜಲ್ದಿನ ಸಾಫ್ಟ್ ಆಗಿಬಿಡ್ತಾವೆ ಮತ್ತು ಚಲೋನು ಆಗ್ತೈತೆ ರೀ. ಚಲೋ ಆಗಬೇಕು, ಯಾಕಂದ್ರೆ ಉಪ್ಪಿಲ್ದ ಹೆಂಗೆ ಅಡಿಗೆ ಆಗ್ತೈತೆ ರೀ. ಈಗ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಹಾಕೋಣ, ಹಾಕಿ ಚೆಂದಂಗಿ ಮಿಕ್ಸ್ ಕೊಡ್ನು. ಈ ಕದಂ ಪದ್ಧತಿ ಎಲ್ಲನೂ ತಯಾರು ಆಗ್ತೈತಿ. ಆವಾಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಆಗಲೇ ಏನು ಮಾಡಿ ಇಟ್ಕೊಂಡಿದ್ವಿ ನೋಡಿರಿ, ಆ ಒಂದು ಪೇಸ್ಟ್ ಅದನ್ನು ತೊಗೊಂಬಂದು ಹಾಕೋಣ. ಕೊಬ್ಬರಿ, ಮೆಣಸಿಕಾಯಿ ಇದೆಲ್ಲ ಐತಿರಲ್ಲ, ಇದನ್ನು ರುಬ್ಬಿದ್ದನ್ನು ತೊಗೊಂಬಂದು ಹಾಕಿ ಈ ಎಣ್ಣೆ ಒಳಗೆ ಚಲೋ ತಂಗಿ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಕೊಟ್ಟ ನೀವು ನೆಕ್ಸ್ಟ್ ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ಸೇರಿಸ್ಬಿಡ್ರಿ. ಏಕದಮ್ ಪದ್ಧತಿಯಾಗಿ ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಟ್ಟ ಇದನ್ನು ತೆಳಗೆ ಚೆಂದಂಗೆ ಕುದಿಯಾಕೂ ಚಾಲೂ ಆಗಿರ್ತೈತೆ ರೀ. ಆಮೇಲೆ ಅದು ಎಣ್ಣೆನೂ ಬಿಟ್ಕೊಳ್ತೈತೆ ರೀ. ಈಗ ಅದ್ರಾಗ ಬೇಳೆಯನ್ನು ನೀವು ಬೀಟ್ ಮಾಡಿರ್ತೀರಿ ನೋಡಿರಿ, ಆ ಬೇಳೆಯನ್ನು ಹಾಕಿರಿ. ಅದ್ರ ಜೊತೆ ಸ್ವಲ್ಪ ನೀರನ್ನು ಹಾಕಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚೆಂದಂಗಿ ಮಿಕ್ಸ್ ಕೊಡಿರಿ. ನೋಡಿ ಈ ರೀತಿಯಾಗಿ ನೀವು ತಯಾರು ಮಾಡ್ಕೊಳ್ಬೇಕ್ರಿ, ಅಂದ್ರೆ ಭಾಳ ಚಲೋ ಹೊತ್ತಂಗೆ ಆಗ್ತೈತೆ ರೀ. ಆಮೇಲೆ ಈ ಒಂದು ಸಾರನು ಅನ್ನದ ಜೊತೆ ಏಕದಮ್ ಪದ್ಧತಿಯಾಗಿ ಆಮೇಲೆ ರೊಟ್ಟಿ ಜೊತೆನೂ ಅಟ್ಟ ಚಲೋ ಅನಿಸ್ತೈತೆ ರೀ. ಇದು ಯಾಕಂದ್ರೆ ಬೇಳೆನೂ ಇರ್ತೈತೆ ರೀ, ಆಮೇಲೆ ನಿಮಗೆ ಕಟ್ಟಿನ ಸಾರು ಫೀಲನ್ನು ಕೊಡ್ತೈತೆ ರೀ. ಭಾಳ ಚಲೋ ಹೊತ್ತಂಗೆ ಇರ್ತೈತಿ. ಒಮ್ಮೆ ನೀವು ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಟ್ರೈ ಮಾಡಿ ನೋಡ್ರಿ ಅಂಥೇಳಿ ನಾವು ಹೇಳ್ತೇವೆ. ಇನ್ನು ಮುಂದಿನ ಸಾರು ಒಂದು ಉತ್ತರ ಕರ್ನಾಟಕದ ಶೈಲಿ ಒಳಗೆ ಟೊಮ್ಯಾಟೊ ಸಾರು. ಇದಕ್ಕೆ ಭಾಳ ಏನು ಬೇಕಾಗಿಲ್ಲ ರೀ, ಅತಿ ಕಡಿಮೆ ಸಮಯದಾಗ ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಹೆಂಗೆ ರೀ ಅಂತಂದ್ರೆ ಒಂದು ಕಾರುಕಲ್ಲೊಳಗೋ ಅಥವಾ ಕುಟ್ಟಾಣಿ ಒಳಗೋ ಬೆಳ್ಳುಳ್ಳಿ ಹೆಸರನ್ನ ಭಾಳ ಹಾಕಿ ಕುಟ್ಟಿ ದಮ್ಮಂಗಿ ಕುಟ್ಟಿ ಇಟ್ಕೊರಿ, ಭಾಳ ಸಣ್ಣ ಮಾಡಬೇಡ್ರಿ. ಆಮೇಲೆ ಒಂದು ಪಾತ್ರೆ ತೊಗೊರಿ, ಅದಕ್ಕೆ ಒಂದಿಷ್ಟು ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಎಣ್ಣೆ ಹತ್ರಾಗ ಹಾಕಿ ಕಾಯಕ್ಕಿಟ್ಟಾದ ನಂತರ ಕಾದಿರುವಂಥ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ ಅನ್ನಿಸ್ಬೇಕ್ರಿ. ಅದ್ರ ಜೊತೆ ಸ್ವಲ್ಪ ಹಿಂಗನ್ನು ಹಾಕಿರಿ. ಅದಾದ ನಂತರ ಸ್ವಲ್ಪ ಕರಿಬೇವು, ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ದಮ್ಮಂಗೆ ಏನೇನಿದೆ ಜಜ್ಜಿ ನೋಡ್ರಿ ಅದನ್ನು ಹಾಕಿ ಒಂದಿಟ ಚಂದಂಗೆ ತಿರುವಾಡಿದ ಆದ ನಂತರ ಸಣ್ಣಂಗೆ ಕಟ್ ಮಾಡಿರುವಂತಹ 2ರಿಂದ 3 ಟೊಮೆಟೋನ ತೊಗೊರಿ. ಎಷ್ಟು ಮಾಡಾಡ್ತೀರಿ ನೋಡಿ ಅದ್ರ ನೋಡಿ ತೊಗೊರಿ. ಆ ಟೊಮೆಟೋನ ಇದ್ರೊಳಗೆ ಹಾಕಿ ಫ್ರೈ ಮಾಡಿ ನೋಡಿ, ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ. ಅದಕ್ಕೆ ಒಂದಿಟ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ ಒಂದಿಟ್ಟು ಅರಿಶಿನ ಪುಡಿಯನ್ನು ನಾವು ಹಾಕಿದ್ದೀವಿ. ಹಾಕಿ ಅವನ್ನ ತಿರುವಾಡಾಕತ್ತೀವಿ. ಇನ್ನೊಂದು ಸ್ವಲ್ಪ ಚಲೋ ತಂಗೆ ಆಗ್ತಾವು ಮತ್ತು ಮಸ್ತಾಗಿನೂ ಬರ್ತೈತೆ ರೀ. ಈ ಒಂದು ಸಾರು ಐತಿರಲ್ಲ, ಅದಕ್ಕೆ ಸಮಾನಲ್ಲೇ ಸ್ವಲ್ಪ ಸಾಫ್ಟ್ ಆಗುವಂಗೆ ನೋಡ್ಕೊಂಡು ಅವನ್ನ ಮಾಡಿ. ಅದರ ಜೊತೆ ಮಸಾಲೆ ಖಾರನ್ನು ನಾವಿಲ್ಲಿ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಪಾನ್ ಕಡೆ ಏನು ಮಾಡೋಣಪ್ಪ ಅಂತಂದ್ರೆ ಇದ್ರಿ ಏನೇನು ರೀ, ಕಾಳು ಮೆಣಸು, ಧನಿಯಾ ಕಾಳು, ಜೀರಿಗೆ, ಮೆಂತೆ ಇವನ್ನೆಲ್ಲ ಹಾಕಿ ಪುಡಿ ಮಾಡ್ಕೊಂಡು ಇದೇಗೊಮ್ಮೆ ಮಾಡಿದೇವ್ರಿ. ಹಿಂಗೆ ಅದರ ಸ್ವಲ್ಪ ಮೆಂತೆ ಕಡಿಮೆ ಹಾಕಿರಿ, ನೆನಪಿಟ್ಕೊರಿ. ಅದಾದ ನಂತರ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ದಾಗ್ರೆ ಹೋಗಿ ಪುಡಿ ಮಾಡ್ಕೊಂಬರ್ಬೋದು, ಇಲ್ಲ ಕುಟ್ಟಾಣಿ ಒಳಗೆ ಹಾಕಿ ಒಂದು 8 ಅರದ್ರಿ ಅಂತಂದ್ರೆ ಅದೇನು ಪುಡಿ ಆಗೇ ಆಗ್ತದೆ ರೀ. ಇದನ್ನು ನೀವು ಪುಡಿ ಮಾಡಿ ಇಲ್ಲಿ ತೊಗೊಂಬಂದು ಹಾಕಿರಿ. ಅದರ ಜೊತೆ ಇದನ್ನು ನೋಡಿರಿ ಈಗ ಎಲ್ಲನೂ ಮಿಕ್ಸ್ ಮಾಡಿ, ಅಂದರೆ ಮಸಾಲೆ ಖಾರ ಹಾಕಿದ್ದೀವಿ, ಮತ್ತೊಂದು ಮಸಾಲೆ ಹಾಕಿದ್ದೀವಿ. ಅದ್ರ ಜೊತೆ ನೀರನ್ನು ನಮಗೆ ಎಷ್ಟು ಬೇಕು ಬಿಸಿನೀರು ಹಾಕ್ಬೋದು ರೀ, ಯಾವ್ದು ಬೇಕಾದ್ರೆ ನೀರನ್ನು ಹಾಕಿ ಚೆಂದಂಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಒಂದು ಟೊಮ್ಯಾಟೊ ಸಾರನ್ನು ಕುದ್ದು ಭಾಳ ಚಲೋ ಹೊತ್ನಂಗೆ ತಯಾರಾಗ್ತೈತೆ ರೀ. ಅದನ್ನು ಪದ್ಧತಿಯಾಗಿ ನೀವು ಕುದಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ ರೀ. ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಈ ಒಂದು ಸಾರ ನೀವು ಗಟ ಅಂತೇಳಿ ಕುಡಿಬೇಕು ಅನಿಸ್ತೈತೆ ನಿಮಗೆ. ಯಾಕಂತಂದ್ರೆ ತೀರಾ ತಿಳಿಯಾಗಿರುವಂಥ ಸಾರಿ, ತೀರಾ ಮಸ್ತಾಗಿರುವಂಥ ಸಾರಿ. ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಸ್ವಲ್ಪ ಬೆಲ್ಲ ಒಂದಿಟ್ಟು ಹಾಕಿರಿ ನೋಡಿ. ಬೆಲ್ಲ ಹಾಕಿದ ನಂತರ ಇಲ್ಲಿ ನೀವು ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಟ್ಟು ಕುದಿಸಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂಥ ಉತ್ತರ ಕರ್ನಾಟಕದ ಶೈಲಿಯ ಟೊಮ್ಯಾಟೊ ಸಾರು ಅಥವಾ ಟಮಾಟಿ ಸಾರು ತಯಾರಾಗ್ತೈತೆ ರೀ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೆ ಒಂದು ಸ್ವಲ್ಪ ಗಂಟ್ಲು ಏನರೇ ಬಿಗಿ ಆಗಿತ್ತಂದ್ರೆ ಹಗುರಾಗಿ ಒಂದು ಸ್ವಲ್ಪ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ಸ್ವಚ್ಛ ಆಗಿಬಿಡ್ಬೇಕ್ರಿ. ಅಷ್ಟು ಮಸ್ತಾಗಿರುವಂಥ ಸಾರಿ ನೋಡಿ. ಇದಕ್ಕೆ ಒಂದು 3/4 ಕಪ್ ಅಷ್ಟು ತೊಗರಿಬೇಳೆಯನ್ನು ತೊಗೊರಿ. ಆಮೇಲೆ ಒಂದು ಕುಕ್ಕರ್ದಾಗ ಹಾಕಿ ಸ್ವಲ್ಪ ನೀವು ಅದನ್ನು ತೊಳೆದ ಆಮೇಲೆ ವಾಶ್ ಮಾಡಿ, ಅಂದರೆ 2 ಒಂದ ಬಿಡ್ರಿ. ಅದಾದ ನಂತರ ನೀರನ್ನು ಹಾಕಿರಿ. ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ನೋಡಿ. ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಹಾಕಿ ಇದನ್ನು ನೀವು ಒಂದು 2ರಿಂದ 3 ಸೀಟಿ ಅಷ್ಟು ಹೊಡೆಸ್ರಿ. ಚೆಂದಂಗೆ ಕುದಿಸಿರಿ, ಒಟ್ಟು ಬರೋಬ್ಬರಿ ಹಾಕಿರಿ. ಆಮೇಲೆ ಈಗ ಬೇಳೆ ಎಲ್ಲ ಚಲೋ ತಂಗೆ ಕುದಿರ್ತಾವೆ ನೋಡಿರಿ. ಅದ್ರಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋನು, ಅಂದ್ರೆ ಒಂದು 2 ಕಪ್ ಅಷ್ಟು ಅಥವಾ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ತಿಳಿ ಮಾಡಿರಿ ಒಟ್ಟು ಅದನ್ನು ಹಾಕಿ ಚೆಂದಂಗೆ ಬೀಟ್ ಮಾಡಿರಿ ಅಥವಾ ಒಂದು ಕಡಗೋಲ್ ತೊಗೊಂಡು ಚೆಂದಂಗೆ ಕಡೀರಿ. 2ರಾಗ ಒಂದು ಮಾಡಿರಿ. ಈ ರೀತಿಯಾಗಿ ತಿಳಿಯಾಗಿ ಆಗಬೇಕ್ರಿ ಬೇಳೆ ಕುದಿರುವಂಥದ್ದು ರೀ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಒಂದು ಕುಟ್ಟಾಣಿ ಅಥವಾ ಕಾರು ಕಲ್ಲೊಳಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿರಿ. ಕಾಳು ಮೆಣಸನ್ನು ಹಾಕಿ ಅದನ್ನು ಕುಟ್ಟಿ ಸ್ವಲ್ಪ ದಮ್ಮಂಗೆ ಉಳಿಲ್ರಿ, ಪೂರ್ತಿ ಸಣ್ಣ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ದಮ್ಮಂಗೆ ಉಳಿಲ್ರಿ. ಒಂದು ಕಡಾಯಿ ಒಳಗೆ ಅಥವಾ ಒಂದು ಪಾತ್ರದಾಗ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಕಾಯಕ್ಕಿಟ್ಟ ಅದರೊಳಗೆ ಒಂದು ಈಟ ಹಿಂಗನ್ನು ಹಾಕಿ ಅದರೊಳಗೆ ಒಂದು ಈಟ ಜೀರಿಗೆಯನ್ನು ಹಾಕಿ ಆಮೇಲೆ ಕುಟ್ಟಿರುವಂಥ ಕಾಳು ಮೆಣಸು, ಕರಿಬೇವನ್ನು ಹಾಕಿ ಸೀಳಿದಿರುವಂತಹ ಒಂದು 4-5 ಹಸಿಮೆಣಸು ಹಿಂಗೆ ನಾವು ಸಣ್ಣ ಕಟ್ ಮಾಡಿರುವಂಥ ಅಥವಾ ತುರಿದಿರುವಂತಹ ಈ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಚೆಂದಂಗಿ ಮಿಕ್ಸ್ ಕೊಟ್ಟಾದ ನಂತರ ಅದಕ್ಕೆ ಒಂದಿಟ ಅರಿಶಿನ ಪುಡಿಯನ್ನು ಹಾಕೋಣ. ಅರಿಶಿನ ಪುಡಿ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿರಿ. ಅದು ಆದ ನಂತರ ಇದೊಂದು ಭಾಳ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಫ್ಲೇವರ್ಫುಲ್ ಆಗಿರುವಂತಹ ಸಾರಿ, ಅದನ್ನು ನೆನಪಿಡ್ಕೊರಿ. ಅದ್ರಾಗ
ಈ ಒಂದು ಕುದಿಸಿದಂತಹ ಬೇಳೆ ಏನೈತೆ ನೋಡಿರಿ ನೀರಾಗಿ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದನ್ನು ನೀವು ಹಂಗೆ ಕುಡೀರಿ, ಈ ಒಂದು ಸಾರನ್ನು ಹಂಗೆ ಕುಡೀರಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡೋದು. ಅದಾದ ನಂತರ ಗಂಟ್ಲದು ಏನಾರ ಕೆಟ್ಟಿತ್ತು ಅಥವಾ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ನಿಮಗೆ ಇದೇ ಕೇಳಿದಂಗೆ ಬಹಳ ಚಲೋರಿದೆ. ಅದಾದ ನಂತರ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿರಿ ತಿದ್ರಿ, ಒಂದು ನಿಂಬೆಹಣ್ಣಿನ ರಸನ ಹಾಕಿ ಮೇಲೆ ಒಂದು ಇಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರಿ ಅಂತಂದ್ರೆ ಈ ಒಂದು ಸಾರನು ಅಷ್ಟ ಪದ್ಧತಿಯಾಗಿ ತಯಾರಾಗ್ತದೆ ರೀ. ಹಂಗೆ ನಾವು ನಿಮಗೆ ಎಲ್ಲ ಸಾರುಗಳನ್ನ ತೋರಿಸಿದ್ದೀವಿ. ಟೊಮೆಟೊ ಸಾರು ಅದ್ರಾಗ ಹೆಚ್ಚಾಗಿ ತೋರಿಸಿದ್ದೀವಿ. ತಪ್ಪಲಾರ್ದ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.